ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಕ್ಷಣಗಣನೆ. ಹೇಗೆ ಕಂಗೊಳಿಸ್ತಾ ಇದೆ ಗೊತ್ತಾ ಸಿದ್ಧಗಂಗಾ ಮಠ? ಎಸ್ ವೀಕ್ಷಕರೇ, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಜಾತ್ರೆಯ ಪ್ರಯುಕ್ತ ನಡೆಯಲಿರುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಜಾತ್ರೆಯ ಪ್ರಯುಕ್ತ ಸಿದ್ಧಗಂಗಾ ಮಠ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದ್ದು, ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಅಂತಲೇ ಪ್ರಸಿದ್ಧಿ ಪಡೆದಿದ್ದ ಶಿವಕುಮಾರ ಸ್ವಾಮೀಜಿ ನಡೆದಾಡಿದ ಪುಣ್ಯ ಭೂಮಿ ಇದೀಗ ಅಕ್ಷರಶಃ ಭೂಲೋಕದ ಸ್ವರ್ಗದಂತಾಗಿ ಬದಲಾಗಿದೆ. ಹೌದು, ಇದೇ ಫೆಬ್ರವರಿ 20ರಿಂದ ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭವಾಗಲಿದೆ. ಈ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಿದ್ಧಗಂಗಾ ಮಠದ ಆವರಣದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೀತಾ ಇದ್ದು, ಇದಕ್ಕೆ ನಿನ್ನೆ ಅದ್ದೂರಿ ಚಾಲನೆ ದೊರೆಯಿತು. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಸ್ತು ಪ್ರದರ್ಶನವನ್ನ ಉದ್ಘಾಟಿಸಿದ್ರು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಇನ್ನು ವಸ್ತು ಪ್ರದರ್ಶನದಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ವತಿಯಿಂದ ಮಳಿಗೆಗಳನ್ನು ಹಾಕಲಾಗಿದ್ದು, ತಮ್ಮ ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ವಿವರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಕೃಷಿ ಉತ್ಪನ್ನಗಳು, ಕೈಗಾರಿಕಾ ವಸ್ತುಗಳ ಪ್ರದರ್ಶನ ಕೂಡ ನಡೀತಾ ಇದೆ. ಜೊತೆಗೆ ಹಲವಾರು ಶಾಲೆಯ ಮಕ್ಕಳು ಈ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದು, ವಿವಿಧ ವಿಜ್ಞಾನ ಪ್ರಯೋಗಗಳನ್ನು ಜನರಿಗೆ ತಿಳಿಸಿಕೊಡ್ತಿದ್ದಾರೆ. ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿ, ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಮಠದಲ್ಲಿ ಕೃಷಿ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನವನ್ನ ನಡೆಸುತ್ತಿದ್ದೇವೆ. ಇಂದಿನಿಂದ 10 ದಿನಗಳ ಕಾಲ ಪ್ರದರ್ಶನ ನಡೆಯಲಿದ್ದು, ಈ ವಸ್ತು ಪ್ರದರ್ಶನಕ್ಕೆ ತುಮಕೂರು ಜಿಲ್ಲಾಡಳಿತ ತುಂಬಾ ಬೆಂಬಲವನ್ನ ನೀಡುತ್ತಿದ್ದಾರೆ. ಎಲ್ಲ ಭಕ್ತರು ಕೃಷಿ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನದ ಅನುಕೂಲ ಪಡೆದುಕೊಳ್ಳಬೇಕಂತ ಮನವಿಯನ್ನ ಮಾಡಿದ್ರು. ಪ್ರತಿ ವರ್ಷದಂತೆ 2025ನೇ ನಮ್ಮ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದರ ಅಂಗವಾಗಿ ನಡೀತಾ ಇರುವಂಥ ವಸ್ತು ಪ್ರದರ್ಶನ ಉದ್ಘಾಟನೆಯಾಗಿದೆ. DC ಮೇಡಮ್ನವರು ಬಂದಿದ್ದಾರೆ. ಈಗ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಆಡಳಿತ ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇರುವಂಥದ್ದು. ಬಹುತೇಕ 75-80 ಭಾಗ ನಮ್ಮ ಜಿಲ್ಲಾಡಳಿತ ಸರ್ಕಾರದ ವತಿಯಿಂದ ತುಂಬ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಲ್ಲಿ ಮಳಿಗೆಗಳನ್ನು ತೆರೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಮಾಹಿತಿಪೂರ್ಣವಾಗಿರುವಂಥದ್ದು. ಕೃಷಿ ಇರ್ಬೋದು, ಮೀನುಗಾರಿಕೆ, ಪಶುಸಂಗೋಪನೆ, ಆರೋಗ್ಯ ಇಲಾಖೆ ಎಲ್ಲದರಲ್ಲೂ ಕೂಡ ಬಹಳಷ್ಟು ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಜೊತೆಗೆ ನಮ್ಮ ಖಾಸಗಿ ಸಂಸ್ಥೆಗಳು ಕೂಡ ಇಲ್ಲಿ ಭಾಗವಹಿಸಿರುವಂಥದ್ದು. ಇದರಿಂದ ಜನಗಳಿಗೆ ಉಪಯೋಗ ಆದರೆ ತುಂಬ ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವಸ್ತು ಪ್ರದರ್ಶನ ಇರುವಂಥದ್ದು. ಇದರ ಪ್ರಯೋಜನ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇನ್ನು ವಸ್ತು ಪ್ರದರ್ಶನವನ್ನ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಿದ್ದಲಿಂಗ ಶ್ರೀಗಳ ಜೊತೆ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ಬಳಿಕ ಮಾತನಾಡಿದ ಅವರು, ಮಠದಲ್ಲಿ ಹಿಂದಿನಿಂದಲೂ ಪ್ರತಿ ವರ್ಷ ವಸ್ತು ಪ್ರದರ್ಶನ ನಡೀತಾ ಬಂದಿದೆ. ಈ ವರ್ಷ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಇಲಾಖೆಯವರು ಕೂಡ ತುಂಬಾ ಪರಿಶ್ರಮದಿಂದ ಕೆಲಸ ಮಾಡ್ತಿದ್ದಾರೆ. ಖಾಸಗಿ ಸಂಸ್ಥೆಗಳು ಕೂಡ ಭಾಗವಹಿಸಿವೆ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷ ವಸ್ತು ಪ್ರದರ್ಶನ ಆಗ್ತಾ ಇದೆ. ಈ ವರ್ಷವೂ ಬಹಳ ಚೆನ್ನಾಗಿ ಆಗಿದೆ. ಎಲ್ಲ ಇಲಾಖೆಗಳು ಕೂಡ ಪರಿಶ್ರಮದಿಂದ ಮಾಡಿದ್ದಾರೆ ಮತ್ತು ತುಂಬ ರಿಲೆವೆಂಟ್ ಆಗಿ ಇದೆ. ಅದು ಯಾವುದೇ ಇಲಾಖೆ ತಗೊಳ್ಳಿ, ತೋಟಗಾರಿಕೆ, ಕೃಷಿ ಮತ್ತು ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಎಲ್ಲರೂ ಕೂಡ ಒಂದು ಚೆನ್ನಾಗಿ ಮಾಡಿದ್ದಾರೆ. ಸೊ ಸಾರ್ವಜನಿಕರಲ್ಲಿ ಮನವಿ, ಇದನ್ನು ತಾವು ಇನ್ನೂ 1 ವಾರ ಕಾಲ ಇರುತ್ತದೆ. ದಯವಿಟ್ಟು ತಾವು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇದರಲ್ಲಿ ಏನಿದೆ ಅದರಲ್ಲಿ ಉಪಯೋಗ ಆಗಬೇಕು ಅಂತ ನಿಮಗೆ ನಾನು ಎಲ್ಲರೂ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಒಟ್ನಲ್ಲಿ ಜಾತ್ರೆಯ ಪ್ರಯುಕ್ತ ಸಿದ್ಧಗಂಗೆ ಮಠ ಕಂಗೊಳಿಸ್ತಾ ಇದೆ. ಮತ್ತೊಂದೆಡೆ ದನಗಳ ಪರಿಷೆ ಕೂಡ ಆರಂಭವಾಗಿದ್ದು, ಹಳ್ಳಿಕಾರ್ ತಳಿಯ ದನಗಳು ನೋಡುಗರ ಮನ ಸೆಳೀತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.